ಕಾರ್ಯಗಳಿಗೆ ಸ್ಪಂದಿಸ್ತಾ ಇಲ್ಲ, ಯಾವುದೇ ಕೆಲಸಗಳಾಗ್ತಾ ಇಲ್ಲ, ರಾಜಕೀಯ ವ್ಯಕ್ತಿಗಳ ಜೊತೆ ಕೈಗೊಂಬೆಯಾಗಿ ಪಿಡಿಯುವ ಕೆಲಸ ಮಾಡ್ತಾರೆ. ಹಾಗಾಗಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ನಿಮ್ಮ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಇದಕ್ಕೆ ಏನು ಸಮರ್ಥನೆ ಕೊಡ್ತೀರಿ ಸರ್? ಮೊದಲನೇದಾಗಿ ನಾನೊಬ್ಬ ಕೆಳ ಹಂತದ ಸರ್ಕಾರಿ ನೌಕರ. ನಾನು ಈ ಥರ ಪ್ರೆಸ್ ಮೀಟ್ ಏನಾದರೂ ಮಾಡಬೇಕು ಅಂತಂದರೆ ನನ್ನ ಮೇಲಧಿಕಾರಿಗಳು ಪರ್ಮಿಷನ್ ತಗೊಂಡು ಮಾಡಬೇಕಾಗುತ್ತೆ. ಆದರೂ ಗಂಭೀರದ ಆರೋಪ ಬಂದಿದೆ. ಆದರೂ ತಾವು ಪತ್ರಕರ್ತ ಮಿತ್ರರು ಕೇಳ್ತಾ ಇದ್ದೀರಾ, ನಾನು ಸಿಂಪಲ್ ಆಗಿ ಆರೋಪಗಳ ಬಗ್ಗೆ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ. ಸಿಂಪಲ್ ಆಗಿ ವಿಷಯ ಹೇಳ್ಬಿಡ್ತೀನಿ. ಇದು ಎಲ್ಲ ಪ್ರಾಣಿಗೆ ಹೋದಂಥ ಸಂದರ್ಭದಲ್ಲಿ ಅದು ಸೈನ್ ಆಗ್ತೀನಿ ಅಂತ ಎತ್ತಿಟ್ಕೊಂಡವರು ಸುಮಾರು ದಿನ ಆದರೂ ಕೊಡಲಿಲ್ಲ ಅದನ್ನು. ಆಮೇಲೆಲ್ಲ ಮೋಸ್ಟ್ಲಿ ಆ ಸ್ವೀಟ್ನವ್ರಿಗೆ ಅವರೇ ಕೊಟ್ಟಿರಬಹುದು ಅಂತ ಅಂದ್ಕೊಂಡ್ರು. ಆಮೇಲೆ ಸ್ವಲ್ಪ ದಿನ ಅದನ್ನ ಸ್ವೀಟ್ನವ್ರು ಮತ್ತೆ ದುಡ್ಡು ಕೇಳಕ್ಕೆ ಹೇಳಿದ್ರು. ಇಲ್ಲ, ಅಧ್ಯಕ್ಷರ ಮೂಲಕ ಬಂದಿರಬೇಕಲ್ವ ನಿಮಗೆ ಅಂತ. ಇಲ್ಲ, ಕೊಟ್ಟಿಲ್ಲ ಅಂತಂದರು. ಸರಿ, ಪಾಸ್ಬುಕ್ ಎಂಟ್ರಿ ಮಾಡಿಸೋದು ಏನಾಯಿತು ಚೆಕ್ ಮಾಡೋಣ ಅಂತಂದರೆ ಅವಾಗ ಅದು ಅಧ್ಯಕ್ಷರು ಅವರ ಮೈಲಯ್ಯ ಅನ್ನೋರ ಹೆಸರಿಗೆ ಅದನ್ನು ಚೆಕ್ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕಂಡು ಬಂತು. ಅದು ಮೈಲಯ್ಯ ಯಾರು ಅಂತ ಚೆಕ್ ಮಾಡಿದ್ದಕ್ಕೆ ಅವ್ರ ಮಾವ ಅವರು ಅಕೌಂಟ್ಗೆ ಹಾಕಿದ್ರು. ಆ ಚೆಕ್ಕನ್ನು ಹಾಕ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಥರ ಪಂಚಾಯಿತಿ ಹಣ ಮಿಸ್ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಮೇಲಧಿಕಾರಿಗಳಿಗೆ ಅದ್ರ ಬಗ್ಗೆ ದೂರು ಕೊಟ್ವಿ. ಅದು ನನ್ನ ಕರ್ತವ್ಯ ಕೂಡ. ಅದಕ್ಕೆ ಸಂಬಂಧಪಟ್ಟಂಗೆ ಇಒ ಸಾಹೇಬರು ಬಂದು ಇನ್ಸ್ಪೆಕ್ಷನ್ ಮಾಡಿ ಹೌದು ಇದು ಮಿಸ್ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು CEO ಅವರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಅದು ಈಗ ರೀಜನಲ್ ಕಮಿಷನರ್ ಸಾಹೇಬ್ರ ಮುಂದೆ ವಿಚಾರಣೆ ಹಂತದಲ್ಲಿ ನೀವೇ ಬರೀತೀರಲ್ವಾ? ಯಾಕೆ ಇದು ಬರಲಿಲ್ಲ? ಅಲ್ಲಿ ಹೆಸರಾಗಿ ಬರ್ದಿರಲಿಲ್ಲ ಸರ್. ಅಲ್ಲಿ ಏನಾಯಿತು ಅಂತಂದರೆ ಇವನು ನಾವು ಕೆಲಸದ ಒತ್ತಡದಲ್ಲಿ ಇರ್ತೀವಿ ಸರ್. ನಾವು ಅರ್ಜೆಂಟಾಗಿ ಫೈಲ್ ತಂದಾಗ ನಮ್ಮ ಅಕೌಂಟೆಂಟ್ ಏನು ಹೇಳಿದ್ರು ಅಂತಂದರೆ ಅಲ್ಲಿ ಹೆಸರನ್ನ ಖಾಲಿ ಬಿಟ್ಟಿದ್ರು. ಯಾಕಪ್ಪ ಖಾಲಿ ಬಿಟ್ಟಿದೆ ಅನ್ನೋದಕ್ಕೆ, ಸರ್ ಬೇಕ್ರಿ ಹೆಸರಿಗೆ ಬರೀಬೇಕಾ ಅವ್ರು ಇಂಡಿವಿಜುವಲ್ ಹೆಸರಿಗೆ ಬರೀಬೇಕು. ಸಮ್ಟೈಮ್ಸ್ ಬೇಕ್ರಿ ಹೆಸರಲ್ಲಿ ಅಕೌಂಟ್ ಇರಲ್ಲ, ನಾವೇಂತ ಬೇಕ್ರಿ ಅವ್ರ ಇದು ಮಾಡಿರ್ತೀವಿ. ಆಯಿತು, ಅದನ್ನು ಕನ್ಫರ್ಮ್ ಮಾಡಿಕೊಂಡು ಜೆರಾಕ್ಸ್ ತೊಗೊಂಡು ಆಮೇಲೆ ಅದ್ರ ಮೇಲೆ ಓಸಿ ತೊಗೊಂಡು ಅವ್ರಿಗೆ ಕೊಡೋದು, ಅದು ಪದ್ಧತಿ. ಅದು ಸೈನ್ಗೆ ಹೋಗಿದ್ದು ವಾಪಸ್ ಬರಲೇ ಇಲ್ಲ. ಅಂದರೆ ಮೇಲಯ್ಯ ಅಂತ ಅವರೇ ಬರ್ಕೊಂಡಿದ್ದಾರೆ. ಅವರು ಅದನ್ನ ನೋಡಿದಾಗ ನನಗೆ ಅಂದಾಜು ಅದು ಅವರೇ ಯಾರೋ ಅಧ್ಯಕ್ಷರು ಅಥವಾ ಯಾರೋ ಬರ್ಕೊಂಡಿದ್ದಾರೆ ಸರ್. ಅವ್ರದೇ ಇರಬೇಕು ಹ್ಯಾಂಡ್ ಅಂತ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಪತ್ರಿಕಾ ಮಿತ್ರರಲ್ಲಿ ದಾಖಲಾತಿಗಳನ್ನ ಎರಡು ಸೈಡು ನೋಡಿ, ಏನಾದರೂ ನೀವು ಪರಿಶೀಲನೆ ಮಾಡಿ, ಏನು ಸರಿ ಇದೆ ಅನಿಸುತ್ತೆ ಅದನ್ನು ವರದಿ ಮಾಡಿ. ಆಮೇಲೆ ಮೊನ್ನೆ ಕೂಡ ಒಂದು ಏನು ಕಚೇರಿ ಆದೇಶ ಹೊರಡಿಸಿದ್ದಾರೆ ಅಧ್ಯಕ್ಷರು. ಅದರಲ್ಲಿ ಯಾವ ಥರ ಕಚೇರಿ ಆದೇಶ ಹೊರಡಿಸಿದ್ದಾರೆ ಅದನ್ನು ನೀವು ನೋಡಿದ್ರೆ ಅವ್ರ ಮಾನಸಿಕ ಸ್ಥಿತಿ ಯಾವ ಥರ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಇವನ್ ಅದಾದ್ರೆ ಕೆಲವು ಪತ್ರಿಕಾ ಮಿತ್ರರ ಕೈಗೆ ಸಿಕ್ಕಿ ಅದು ಪೇಪರಲ್ಲೆಲ್ಲ ಬಂದಿದೆ. ಯಾಕೆ ಆ ರೀತಿ ಆದೇಶ ಮಾಡುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಸರ್? ಅದು ಅವ್ರ ಮನಸ್ಸು ತೋರಿಸುತ್ತೆ ಯಾವ ರೀತಿ ಕಂಟ್ರೋಲ್ ತಗೊಬೇಕು ವ್ಯವಸ್ಥೆನ ಅಂತ. ಅವ್ರು ಏನು ಆ ರೀತಿ ಆದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಹೇಗೆ ನಿಮ್ಮ ಮತ್ತೆ ಅಧ್ಯಕ್ಷರ ಇದರಲ್ಲಿ ಹೇಳ್ತೀನಿ ಕೇಳಿ ಸರ್. PDO ಇಂದಾಗಿ ಡೆವಲಪ್ಮೆಂಟ್ ನಿಲ್ಲಲ್ಲ. ಸಭೆ ನಡೆದು, ಸಾಮಾನ್ಯ ಸಭೆ ನಡೆದು ತೀರ್ಮಾನ ತಗಂತು ಅಂತಂದರೆ ಅಲ್ಲಿ ಡೆವಲಪ್ಮೆಂಟ್ ಆಗಲೇಬೇಕು. ಆ ತೀರ್ಮಾನಗಳನ್ನ ನಾವು ಅಧಿಕಾರಿಗಳಾಗಿ ಇಂಪ್ಲಿಮೆಂಟ್ ಮಾಡಲೇಬೇಕು. ಇಲ್ಲಿ ಸಭೆ ನಡೀತಾ ಇರೋದಲ್ಲೇ ಇರೋದ್ರಿಂದ ಈ ಸಮಸ್ಯೆಗಳು ಉಂಟಾಗ್ತಾ ಇದೆ. ಇವತ್ತು ಸಭೆ ಯಾಕೆ ನಡೀತಾ ಇಲ್ಲ ಅನ್ನೋದನ್ನ ಅವರೇ ಉತ್ತರ ಕೊಟ್ಕೊಂಡು ಮತ್ತೆ ಸದಸ್ಯರ ನಡುವೆ ಇರೋಂಥ ಸಂಪರ್ಕದಿಂದಾಗಿ ಸಮಸ್ಯೆಯಿಂದಾಗಿ ಅವರ ಆರೋಪ ಏನಿದೆ, ಸದಸ್ಯರನ್ನ ಬರದಂಗ್ ಮಾಡ್ತಿರೋರು ನೀವು ಮತ್ತೆ ರಾಜಕಾರಣಿಗಳು ಅಂತ ಅವರ ಆರೋಪ ಇರುವಂಥದ್ದು. ಸದಸ್ಯರನ್ನ ಯಾರಾದರೂ PDO ಬರ್ದಂಗೆ ತಡೆಯಕ್ಕೆ ಸಾಧ್ಯನಾ? ಸುಮ್ಮನೆ ಎಲ್ಲದಕ್ಕೂ ನಮ್ಮ ಮೇಲೆ ಅಲಿಗೇಷನ್ ಮಾಡಿದ್ರೆ ಸರ್. ಆಮೇಲೆ ನಿಮ್ಮ ಪಂಚಾಯಿತಿಯಲ್ಲಿ ಒಂದು ತಿಂಗಳ ಖರ್ಚು ವೆಚ್ಚಗಳು ಎಷ್ಟಾಗುತ್ತೆ ಸರ್? ಅದೊಂದು ಆರೋಪ ಮಾಡಿದ್ದಾರೆ. 26-28 ಲಕ್ಷಗಳನ್ನ ವ್ಯಯ ಮಾಡ್ತಾ ಇದ್ದಾರೆ, ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ. ಯಾವಾಗ ಸರ್? ಯಾವ ವರ್ಷದಲ್ಲಿ? ಏನು ಅಂದ್ರೆ 2023 ಏಪ್ರಿಲ್ ಮೇ ಭಾಗಗಳಲ್ಲಿ 26-25 ಬಂಡ್ಲು ಪೇಪರ್ ತರಿಸ್ಕೊಂಡು 75 ಬಂಡ್ಲು ಬಿಲ್ ಮಾಡ್ತಾರೆ ಅನ್ನೋದು ಆರೋಪ. ಅನ್ನೋದೊಂದು ಆರೋಪ. ರಾಜ್ಯದ ಮುಖ್ಯಮಂತ್ರಿ ಕಚೇರಿಯಲ್ಲಿ ಉಪಯೋಗಿಸಿದಷ್ಟು ಪತ್ರಗಳನ್ನ ಸ್ಟೇಷನರಿ ಐಟಮ್ಗೆ ನಿಮ್ಮಲ್ಲಿ ಬಿಲ್ ಮಾಡ್ತೀರಿ ಉಪಯೋಗಿಸ್ತಾರೆ ಅಂತ. ಸ್ಟೇಷನರಿ ಐಟಮ್ ಆ ಥರ ಅಲ್ಲ ಸರ್. ಗೃಹಲಕ್ಷ್ಮಿ ಯೋಜನೆನ ಅವಾಗ ಅಪ್ಲಿಕೇಶನ್ ಪಂಚಾಯತಿನಲ್ಲಿ ಆಗ್ತಾ ಇತ್ತು. ಒಂದು ಅಪ್ಲಿಕೆಂಟ್ಸ್ಗೆ ಏನಾಗ್ತಾ ಇತ್ತು, 2 ಶೀಟ್ ಖಾಲಿ ಆಗ್ತಾ ಇತ್ತು. ಆ ಟೈಮ್ನಲ್ಲಿ ಆ ಒಂದು ಪೇಪರ್ಗಳು ಬಳಕೆ ಆಗುತ್ತೆ ಸರ್. ಪಂಚಾಯತಿಯ ಮೇಲೆ RTI ಅರ್ಜಿಗಳು ಆಗ್ತಾರೆ ಸರ್. RTI ಅರ್ಜಿಗಳು ಆಗ್ತಾಗ ಸಾವಿರಾರು ಪೇಜ್ಗಳನ್ನ ಕೊಡಬೇಕಾಗುತ್ತೆ ನಾವು. ಅದು ಅವರು ಅರ್ಥ ಮಾಡ್ಕೊಬೇಕು. ಅದನ್ನು ತಪ್ಪಿದೆ ಅಂದರೆ ಇವಾಗ ಅಲಿಗೇಷನ್ ಮಾಡಿದ್ದಾರೆ ಸರ್, ಕಂಪ್ಲೇಂಟ್ ಮಾಡಿದ್ದಾರೆ. ಇದನ್ನೆಲ್ಲ ಅದು ಮೇಲಧಿಕಾರಿಗಳಿಗೆ ಬಂದಿದ್ದಾರೆ, ನೋಡಿದ್ದಾರೆ. ಅದರಲ್ಲಿ ಏನು ಇದು ಅಂದರೆ ಇಂಟೆನ್ಷನಲ್ಲಿ ಕೊಟ್ಟಿರೋಂಥ ಕಂಪ್ಲೇಂಟು ಫೇಕ್ ಕಂಪ್ಲೇಂಟ್ ಅಂತ ಅವ್ರಿಗೂ ಅರ್ಥ ಆಗಿದೆ. ಯಾರು ಪೇಪರ್ ತೊಗೊಂಡು ಅದನ್ನೇನು ತಿನ್ನೋಕ್ಕಾಗುತ್ತೆ? ನಿಮ್ಮ ಮೇಲಧಿಕಾರಿಗಳು ನಿಮ್ಗೆ ಈ ವಿಚಾರದಲ್ಲಿ ಏನು ಹೇಳ್ತಾರೆ ಸರ್? ಯಾವ ರೀತಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಈ ಪ್ರಕರಣಗಳೆಲ್ಲ ನೋಡಿದಾಗ? ಸರ್, ಈಗ ಅವ್ರ ಕಂಪ್ಲೇಂಟಲ್ಲಿ ಏನಾದರೂ ಸತ್ಯ ಇದ್ದಿದ್ರೆ ನನ್ನ ಮೇಲೆ ಆ್ಯಕ್ಷನ್ ತಗೊಬೇಕಿತ್ತಲ್ಲ ಸರ್. ಸರ್, ಇವಾಗ ಸರ್ವಾಧಿಕಾರದ ಆದೇಶ ಅಧ್ಯಕ್ಷರ ಕಡೆಯಿಂದ ಆಗಿದೆ.
ಇದಕ್ಕೆ ನಿಮ್ಮ ಮೇಲಧಿಕಾರಿಗಳಿಂದ ನಿರ್ದೇಶನ ಬಂದಿದೆಯಾ, ಫಾಲೋ ಮಾಡಬೇಕಾ, ಫಾಲೋ ಮಾಡಬಾರ್ದು ಅಂತ ಯಾವ ರೀತಿ ಹೇಳಿದ್ದಾರೆ? ಸರ್ ಅದನ್ನು ಆದೇಶದ ಪ್ರತಿನ ನಾನು ನಮ್ಮ ಮೇಲಧಿಕಾರಿಗಳಿಗೆ ಅದನ್ನು ಕಳಿಸ್ಕೊಟ್ಟಿದ್ದೀನಿ. ಓರಲಾಗಿ ಹೇಳಿದ್ದಾರೆ, ಬಟ್ ರೈಟಿಂಗಲ್ಲಿ ಇನ್ನೂ ಏನೂ ಬಂದಿಲ್ಲ ಸರ್. ಏನು ಹೇಳಿದ್ರು? ಮಾಡಬೇಕು ಅಂತ ಹೇಳಿದಾರೆ, ಮಾಡಬಾರ್ದು ಅಂತ ಹೇಳಿದ್ದಾರೆ? ಸರ್ ಇವಾಗ ಆದೇಶ ಮಾಡಿದ್ದೆಲ್ಲ ಅದು ಜನಗಳಿಗೆ ಸಮಸ್ಯೆ ಉಂಟಾಗೋ ಥರ ಆದೇಶಗಳನ್ನ ಮಾಡಿಬಿಟ್ರೆ ಅದನ್ನು ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ ಸರ್. ಅವ್ರಿಗೂ ಕೂಡ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ಅವರು ಲಿಮಿಟೇಷನ್ಸಲ್ಲೇ ಅವ್ರಿಗೆ ಏನು ಅಧಿಕಾರ ಪ್ರಾಪ್ತಿಯಾಗಿದೆ ಆ್ಯಕ್ಟಲ್ಲಿ ಅದರ ಲಿಮಿಟೇಷನ್ಸಲ್ಲೇ ಕೆಲಸ ಮಾಡಬೇಕಂತ. ಅದನ್ನು ಮೀರಿ ಏನಾದರೂ ಆದೇಶ ಮಾಡಿದ್ರು ಅಂದರೆ ಅದನ್ನು ಫಾಲೋ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು. ಓಕೆ ಸರ್. ಅವರು ಹೇಗಾಯ್ತು ಸರ್? ಇಲ್ಲ ಸರ್, ಪೇಮೆಂಟ್ ಅವ್ರಿಗೆ ಇನ್ನೂ ಮಾಡೋಕ್ಕಾಗಿಲ್ಲ. ಈಗ ಅವ್ರು ಹೇಳ್ತಿದ್ದಾರೆ, ನಾವೇ ಎಲ್ಲ ಮಕ್ಕಳುಗಳಿಗೆ ಹಂಚಿದ್ದು, ನಮಗೆ ಕಾನೂನಿನ ಅರಿವು ಇರಲಿಲ್ಲ, ಹಾಗಾಗಿ ನಾವು ಅದನ್ನ ನಮ್ಮ ಇವರಿಗೆ ಅವರು ದುಡ್ಡು ಅವ್ರು ಕೊಟ್ಟಿರೋದ್ರಿಂದ ಅವ್ರಿಗೆ ನಾವು ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಸರ್ ಅಧ್ಯಕ್ಷರು ಸರ್ಕಾರಿ ಶಾಲೆಗಳಿಗೆ ಸಿಹಿ ಹಂಚಿಕೆ ನಗದು ಕೊಟ್ರ ಸಿಹಿ ಕೊಟ್ರ? ಸಿಹಿ ಕೊಟ್ಟಿದ್ದೀವಿ ಸರ್. ಸಿಹಿ ಕೊಟ್ಟಾದ್ಮೇಲೆ ನಾನೇ ನಗದು ಕೊಟ್ಟು ಈಗ ಚೆಕ್ ಸೈನ್ ಹಾಕ್ಸ್ಕೊಂಡಿದ್ದೀನಿ ಅಂತ ಹೇಳ್ತಾರಲ್ಲ, ತೋರಿಸ್ಲಿ ಸರ್ ಹತ್ರ ಏನಾಗ್ತಿದ್ರೆ. ಹತ್ರ ಏನಾದ್ರು ಇದ್ದು ತೋರಿಸ್ಲಿ ಸರ್. ಈಗ ನಗದು ಕೊಟ್ಟಿರೋದಕ್ಕೆ ಸೈನ್ ಹಾಕ್ಸ್ಕೊಂಡಿದ್ದು ಏನಾದರೂ ಇದ್ರೆ ತೋರಿಸ್ಲಿ. ನಗದು ಕೊಡೋಕೆ ಅಧಿಕಾರ ಇದೆಯಾ ಸರ್? ಫಸ್ಟ್ ಆಫ್ ಆಲ್ ನಗದು ಕೊಡೋಕ್ಕೆ ಅವಕಾಶ ಇಲ್ಲ. ಸಭೆ ತೀರ್ಮಾನ ಆಗಿರೋದು ಸ್ವೀಟ್ ಕೊಡೋಕ್ಕೆ ಅಂತ ಸರ್. ಸಭೆ ತೀರ್ಮಾನದಂಗೆ ನಾವು ಕೆಲಸ ಮಾಡಬೇಕಾಗುತ್ತೆ ಸರ್. ಎರಡನೇದು, ಈಗ ನಿಮ್ಮ ಮೇಲೆ ಅಧ್ಯಕ್ಷರು ಆರೋಪ ಮಾಡಿದ್ರು, ನೀವು ಮಹಿಳಾ ಸಿಬ್ಬಂದಿಗಳನ್ನ ಅಥವಾ ಮಹಿಳಾ ಇವರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೀರಿ ಅಂತ. ಆಮೇಲೆ ಇವತ್ತು ಅಧ್ಯಕ್ಷರು ಕೂಡ ಆರೋಪ ಮಾಡ್ತಾ ಇದ್ರೆ, ನೀವು ಅವ್ರ ಚೇಂಬರ್ ಕೂಡ ಬರ್ತಿಲ್ಲ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಅನ್ನೋದು ಒಂದು ಆರೋಪ. ಇದಕ್ಕೆ ನೀವೇನು ಹೇಳ್ಕೊಡ್ತೀರಿ? ಇದಕ್ಕೆ ನೋಡಿ ಸರ್, ಅಲ್ಲಿ ನೋಡಿ ಅದು ಕ್ಯಾಮ್ರಾ ನಂಬರ್ 1 ಬಂದ್ಬಿಟ್ಟು ಅಧ್ಯಕ್ಷರು ಚೇಂಬರ್ ಅದು ಕ್ಯಾಮ್ರಾ ನಂಬರ್ 1. ಆ ಕ್ಯಾಮ್ರಾ ನಂಬರ್ 1ನ ಕ್ಯಾಮ್ರಾನ ಸೈಡಿಗೆ ತೆಳ್ಬಿಟ್ಟಿದ್ದಾರೆ, ಗೋಡೆ ಕಡೆಗೆ. ಈಗ ನಾನು ಹೇಳ್ತೀನಿ, ಅವ್ರಿಗೆ ಆ ಥರ ಇದ್ದಿದ್ರೆ ಕ್ಯಾಮ್ರಾ ಇರಬೇಕು ಅಂತಿದ್ರೆ ಕ್ಯಾಮ್ರಾನ ಪಕ್ಕಕ್ಕೆ ತೆಳ್ಬೇಕು ಅಂತ ಇದ್ರೆ, ಆ ಕ್ಯಾಮ್ರಾನ ಯಾವಾಗ ಪಕ್ಕಕ್ಕೆ ತೆಳೆದ್ರು ಸುಮ್ಮನೆ ಇವರು ಈ ಥರ ಫಾಲ್ಸ್ ಅಲಿಗೇಷನ್ ಮಾಡಿ ಸುಮ್ಮನೆ ಇದ್ದಿದ್ದು ಲಿಟಿಗೇಷನ್ ಕ್ರಿಯೇಟ್ ಮಾಡ್ತಾರೆ ಅಂತ ನಾವು ಅವ್ರ ಚೇಂಬರ್ಗೆ ಹೋಗೋದನ್ನ ನಿಲ್ಲಿಸಿದ್ವಿ. ಅದು ಸತ್ಯ. ಇನ್ನೂ ನಿಮ್ಗೆ ಹೇಳ್ತೀನಿ, ಒಂದೇ ನಿಮಿಷ ಸರ್. ಯಾರು ತಿರುಗಿಸಿದ್ ಯಾರು ಅಂತ? ನಾನು ತಿರುಗಿಸಿದ್ನ? ಅಧ್ಯಕ್ಷ ತಿರುಗಿಸಿದ್ರ? ಗೊತ್ತಾಗಬೇಕಲ್ಲ ಸರ್. ಅವ್ರು ಇದು ಮಾಡ್ತಾರೆ. ಮೂರನೇದು, ಈಗ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಸಂಪೂರ್ಣ ನಮ್ಮ ಆಮೇಲೆ ಇನ್ನೊಂದು ಸರ್, ಅದು ಇನ್ನೂ ಕ್ಲಾರಿಟಿ ಆಗಿಲ್ಲ. ಅದ್ರ ಜೊತೆಗೆ ಇನ್ನೊಂದಾಗಿ, ನಮ್ಮಲ್ಲಿ 2 ಮಹಿಳಾ ಸ್ಟಾಫ್ ಇದ್ದಾರೆ, 2 ಕರೆದ್ಬಿಡೋಣ ಸರ್. ಒಂದು ನಿಮಿಷ ಗಿರಿಜಮ್ಮ ಅಂತ ಆದಮೇಲೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕಲ್ವ? ಚೇಂಬರಲ್ಲಿ CCTV ಕ್ಯಾಮ್ರಾನ ಯಾರು ಕಾಣದಂಗೆ ಸೈಡಿಗೆ ತಿರುಗಿಸಿದಾರಲ್ಲಪ್ಪ? ಅಧ್ಯಕ್ಷರು ಅದನ್ನ ತಿರುಗಿಸು ಅಂತ ಹೇಳಿದ್ರು. ಅದು ಯಾರು ಕಾಣದಂಗೆ ಸೈಡಿಗೆ ತಿರುಗಿಸು ಅಂತ ಹೇಳಿದ್ರ? ಯಾವ ತರ ಗೋಡೆ ಕಡೆಗೆ ತಿರುಗಿಸು ಅಂತ ಹೇಳಿದ್ರು? ಅಂದ್ರೆ ಯಾರು ಕಾಣಬಾರ್ದು, ಗೋಡೆ ಕಡೆ ತಿರುಗಿಸು ಅಂತ ತಿರುಗಿಸಿದ್ರು. ನಾನು ಅದನ್ನ ಸರಿನಪ್ಪ, ಆಯ್ತು, ಓಕೆ, ಥ್ಯಾಂಕ್ ಯು. ಓಕೆ, ಸಿಗ್ತಾ ಸರ್ ಕ್ಲಾರಿಟಿ. ಈಗ ಅವ್ರಿಗೆ ಆ ಥರ ಸಮಸ್ಯೆ ಇದ್ದಿದ್ದರೆ ಇನ್ನೂ ಕ್ಯಾಮ್ರಾ ಹಾಕಿ ಇನ್ನೂರೇ ಹೊರತು ಹಾಕಿರೋ ಕ್ಯಾಮ್ರಾನ ಪಕ್ಕಕ್ಕೆ ತಿರುಗಿಸಿ ಅಂತ ಹೇಳ್ತಾ ಇದ್ರೆ. ನಮ್ಮಲ್ಲಿ 2 ಮಹಿಳಾ ಸ್ಟಾಫ್ ಇದ್ದಾರೆ ಸರ್. ಕೇಳಿ ಸರ್, ಏನಪ್ಪ ಮೇಡಮ್? ಈಗ ನಿಮ್ಮ PDO ಮೇಲೆ ಒಂದು ಆರೋಪ ಇದೆ. ಏನಂತ ಅಂದರೆ, ಮಹಿಳಾ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಮತ್ತು ಮಹಿಳಾ ಸಿಬ್ಬಂದಿಗಳು, ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ, ಮಹಿಳೆಯರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ನಿಮ್ಮ ಅಧ್ಯಕ್ಷರು ಇವ್ರ ಮೇಲೆ ಒಂದು ದೂರು ಕೊಟ್ಟಿದ್ದಾರೆ. PDO ಮೇಲೆ ಒಂದು ದೂರು ಕೊಟ್ಟಿದ್ದಾರೆ. PDO ಮೇಲೆ ದೂರು ಕೊಟ್ಟಾಗ ನಿಮ್ಗೆ ಏನು ಅನ್ಸುತ್ತೆ? ಈಗ ಸತ್ಯ ನಿಮಗೆ ಗೊತ್ತಿರುವಂಥದ್ದು, ಜೊತೆ ದಿನನಿತ್ಯ ಕೆಲಸ ಮಾಡೋದು ನೀವೇ, ಏನು ಅನ್ಸುತ್ತೆ ನಿಮಗೆ ಈ ವಿಚಾರದಲ್ಲಿ? ಸರ್, ಅವ್ರು ಏನಂತ ಹೇಳಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಒಂದು ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಥರ ಒಂದು ಸಂಭಾಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ ದೂರು ನೀಡೋದು ತುಂಬ ಸುಳ್ಳು ಅಂತ ಹೇಳಿ ನಮ್ಮ ಹತ್ರ ಆ ಥರ ಯಾವತ್ತೂ ಮಾಡಲ್ಲ ಸರ್. ಸರಿ ಅಮ್ಮ, ಯಾರಿಂದ ತೊಂದರೆ ಆಗ್ತಾ ಇದೆಯಮ್ಮ ಪಂಚಾಯತಿನಲ್ಲಿ? ನನ್ನಿಂದ ಆಗ್ತಾ ಇದೆಯಾ, ಅವರಿಂದ ಆಗ್ತಾ ಇದೆಯಾ? ನಿಮ್ಮಿಂದ ನಮ್ಗೆ ಏನಿಲ್ಲ ಆಗ್ತಿಲ್ಲ ಸರ್. ಅಧ್ಯಕ್ಷರ ಕಡೆಯಿಂದ ನಮ್ಗೆ ಒಂದು ಸ್ವಲ್ಪ ತೊಂದರೆ ಆಗಿದೆ. ನಮ್ಮ ತಂದೆಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು, ಸ್ಟ್ರೋಕ್ ಆಗಿತ್ತು ಸರ್. ನಾನು 15 ಡೇಸ್ ಲೀವ್ ಹಾಕೊಂಡಿದ್ದೆ. ಮತ್ತೆ ಸೆಕ್ರೆಟರಿ ಸರ್ಗೂ ಸರ್ ಹೇಳಿದ್ದೀನಿ, PDO ಸರ್ಗೂ ಹೇಳಿದ್ದೀನಿ. ಅವ್ರು ನನಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಂದು 15 ದಿವಸದ ಪೇಮೆಂಟ್ ಸಹ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ಇದನ್ನ ಬಿಟ್ರೆ ಬೇರೆ ಇನ್ಯಾವುದೂ ಇಲ್ಲ ಸರ್. ಪರಿಹಾರ ಏನೋ ಗ್ರಾಮ ಪಂಚಾಯತ್ ಬಂತ? ಅದಕ್ಕೆ ಏನಾದ್ರು? ಇಲ್ಲ ಸರ್, ಏನು ಕೊಡ್ಲಿಲ್ಲ. ನಮ್ಮ ತಂದೆಗೆ ಹುಷಾರಿರ್ಲಿಲ್ಲ, ನಾನು ಅಡ್ಮಿಟ್ ಮಾಡ್ಕೊಂಡಿದ್ದೆ. ಅದಕ್ಕೆ ಏನೇ ದಾಖಲಾತಿಗಳು ಎಲ್ಲಾನು ನಾನು ಹೇಳಿದ್ದೀನಿ. ಮತ್ತೆ ವಿತ್ ಫೋಟೋ ಸಮೇತ ನಮ್ಮ ಅಧಿಕಾರಿಗಳಿಗೆ ನಾನು ಸಬ್ಮಿಟ್ ಮಾಡಿದ್ದೀನಿ. ಆಯ್ತಮ್ಮ, ನೋಡ್ಕೊಂಡು ಹುಷಾರ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸರಿ ಸರ್ ಆಯ್ತು ಅಂತ ಹೇಳ್ಬಿಟ್ಟು ನಾನು ನನ್ನ ತಂದೆ ಹುಷಾರ್ ಮಾಡ್ಕೊಂಡು ಮನೆಗೆ ಬಿಟ್ಬಿಟ್ಟು ಬಂದಾದ್ಮೇಲೆ ನನ್ನ ಪಂಚಾಯತಿಯಿಂದ ನನ್ನ ಕಡೆಯಿಂದ ನಡೆಯೋದು, ಅಧಿಕಾರಿಗಳಿಗೆ ಹೇಳಿದ್ದೀನಿ ಅಂತಂದ್ರೆ ಅವರೆಲ್ಲ ಹೇಳೋದು,
ಅವ್ರಿಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ನನ್ಗೆ ಹೇಳೋದೆ ಅದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ 15,000 ಪೇಮೆಂಟು 4,900 ಚಿಲ್ಲರೆ ಕಟ್ ಮಾಡಿದ್ದಾರೆ ಸರ್. ಏನಾಗಿದ್ದೀರಿ? ನಿಮ್ಮ ಮೇಲೆ ಆರೋಪಿಸ್ತಾ ಇದ್ದಾರೆ ಸರ್, ಇದಕ್ಕೆ ಏನು ಸ್ಪಷ್ಟೀಕರಣ ಕೊಡ್ತಾರೆ ಸರ್? ಸರ್ ಈಗ ಚೆಕ್ ಎಲ್ಲೋಯ್ತು ಅಂತ ಗೊತ್ತಾದ ಅದು ಯಾರು ತಗೊಂಡು ಹೋದ್ರು ಅಂತಾನೆ ರೆಡಿ ಇಲ್ಲ ಅಂದಮೇಲೆ ಅದು ಕಳವಾಗಿದೆ ಅಂತಾನೆ ಕೊಡ್ಬೇಕಲ್ಲ. ಇದು ಮ್ಯಾನೇಜ್ಮೆಂಟ್ ಅಲ್ಲಿ ದೋಷ ಅಂತ ಹೇಳ್ಬೋದಲ್ಲ ಸರ್? ಮ್ಯಾನೇಜ್ಮೆಂಟ್ ಅಲ್ಲ ಸರ್, ನಾವೀಗ ಅಧ್ಯಕ್ಷ ಹತ್ರ ನಮ್ಮ ಅಕೌಂಟೆಂಟ್ ತಗೊಂಡೋಗಿ ಚೆಕ್ಕಿಗೆ ಸೈನಿಗೆ ಹೋಗ್ತಾರೆ ಅಂತಂದ್ರೆ ಅವರು ಅಲ್ಲಿ ಇಟ್ಬಿಟ್ಟೋಗಪ್ಪ ನಾನು ಸೈನ್ ಮಾಡ್ತೀನಿ ಅಂತಂದ್ರೆ ಅದು ಇಟ್ಬಿಟ್ಟು ಇಲ್ಲ ನಾನು ನನ್ನ ಮುಂದೆನೆ ಸೈನ್ ಹಾಕ್ಬೇಕು ಅಂತ ಹೇಳೋ ಅಷ್ಟು ಧೈರ್ಯ ಅವ್ರಿಗಿಲ್ಲ ಪಾಪ. ಸರ್ ಅದು ಡ್ರಾ ಮಾಡ್ಕೊಂಡಿದ್ದಾರೆ ಅಂತ ಡ್ರಾ ಮಾಡ್ಕೊಂಡಿದ್ದಾರೆ ಸರ್, ಅದ್ರದ್ದೆಲ್ಲ ಡೀಟೇಲ್ಸ್ ಸಮೇತ ಯಾವ ಖಾತೆಗೆ ಅದು ಹಣ ವರ್ಗಾವಣೆ ಆಗಿದೆ ಆ ಖಾತೆದಾರರ ಮೇಲೆ ಏನಾದ್ರು ಕ್ರಮ ವಹಿಸೋಕ್ಕೆ ಅಥವಾ ಕಾನೂನು ಕ್ರಮಕ್ಕೆ ಏನಾದ್ರು ತಾವು ಮುಂದಾದ್ರ? ಸರ್ ಅದನ್ನ ಒಂದು ಮೇಲಧಿಕಾರಿಗಳು ಗಮನಕ್ಕೆ ತಂದಿದ್ದೀನಿ. ಆಮೇಲೆ ಎರಡನೇದು ಬಂದು CEO ಸಾಹೇಬರು ನಿನ್ನೆ ಅದೇನು ಚೆಕ್ ದುರುಪಯೋಗ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ FIR ಮಾಡಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟಿದ್ದಾರೆ. ಯಾವ ತಿಂಗಳ ಸರ್ ಇದು ವಿಡ್ರಾ ಆಗಿರೋದು? ನೆಕ್ಸ್ಟ್ ಮಂತ್ ಇರ್ತದೆ. ಅದೆಲ್ಲ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಮೋಸ್ಟ್ಲಿ ಅದು 9 ಅಥವಾ 10ನೇ ತಿಂಗಳು, ಒಂದು 9ನೇ ತಿಂಗಳು ಇರ್ಬೇಕು ಸರ್. 9ನೇ ತಿಂಗಳಾದ್ರೂ ಇದುವರೆಗೂ ಕ್ರಮ ಯಾಕೆ ಕೈಗೊಳ್ಳಿಲ್ಲ ಅದ್ರ ಬಗ್ಗೆ? ಇದುವರೆಗೂ ಯಾಕೆ ಕ್ರಮ ಕೈಗೊಳ್ಳಿಲ್ಲ ನೀವು? ಅವತ್ತಿಂದನೂ ನಾವು ಅದು ಯಾವಾಗ ಅವರು ಬೇಕರಿ ಅವ್ರು ಬಂದು ದುಡ್ಡು ಬಂದಿಲ್ಲ ಅಂತ ಹೇಳಿದ್ರು ಅವತ್ತೇನೆ ನಾವು ಅದನ್ನ ಮೇಲಧಿಕಾರಿಗಳು ಗಮನಕ್ಕೆ ಈಗ ತಂದಿದ್ದೀವಿ. ಏನಾಗಿದೆ ಸರ್? ಆ ಪ್ರಕರಣ ಎಲ್ಲಿವರೆಗೂ ಹೋಗಿದೆ ಸರ್? ಈಗ ಅದು ಆ ಪ್ರಕರಣ ಈಗ CEO ಮೇಡಮ್ ಇಂದ ಅದನ್ನು ರೀಜನಲ್ ಕಮಿಷನರ್ ಅವರಿಗೆ ಯಾವ ಉದ್ದೇಶಕ್ಕೆ ಸರ್ ಹೋಗಿರೋದು? ಅವ್ರ ಮೇಲೆ ವಿಚಾರಣೆ ನಡೆಸೋದು ಸರ್. ಸದಸ್ಯರು ಅಥವಾ ಅಧ್ಯಕ್ಷರ ಮೇಲೆ ಕಂಪ್ಲೇಂಟ್ ಬಂದಂತ ಸಂದರ್ಭದಲ್ಲಿ ಅದ್ರ ವಿಚಾರಣೆ ಆ ಹಂತದಲ್ಲೇ ನಡಿಬೇಕಾಗಿರೋದು. ಮೇಲ್ನೋಟ ಕಂಡು ಬಂದಿದೆ ಅಂತಾನೆ ವರದಿ ಹೋಗಿದೆಯಾ? ಇಲ್ಲ, ಸ್ಪಷ್ಟವಾಗಿ ಇಲ್ಲಿ ಹಣ ದುರುಪಯೋಗ ಆಗಿದೆ ಅಂತಾನೆ ವರದಿ ಕೊಟ್ಟಿದ್ದಾರೆ. ಸರ್, ಈಗ ನೀವು ಇದೆ. ಭ್ರಷ್ಟಾಚಾರವನ್ನ ಕೇಳದಾದ್ಮೇಲೆ ಈ ಎಲ್ಲಾ ಬೆಳವಣಿಗೆಗಳು, ಆರೋಪಗಳು, ಅಧಿಕಾರಿ ಮೇಲೆ ಆರೋಪಗಳು ಆರಂಭ ಆಯ್ತಾ ಅಂತ ಸರ್? ಅದೊಂದು ಆಮೇಲೆ ಇನ್ನೊಂದು ಏನಾಗುತ್ತೆ, ಸಭೆಯಲ್ಲಿ ಏನೋ ಒಂದು ಕೆಲಸ ಮಾಡಬೇಕು, ಖಾತೆ ಮಾಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಅಧ್ಯಕ್ಷರು ಉಪಾಧ್ಯಕ್ಷ ಹೇಳ್ತಾರೆ, ಆ ಪಾರ್ಟಿ ಬಂದ್ಬಿಟ್ಟು ನನಗೆ ಡೈರೆಕ್ಟಾಗಿ ಭೇಟಿ ಮಾಡಿಲ್ಲ, ನಮ್ಮನ್ನು ಖುದ್ದಾಗಿ ಭೇಟಿ ಮಾಡಿದ್ಮೇಲೆ ಖಾತೆ ಮಾಡಿ, ಅಂಥವ್ರಿಗೂ ಮಾಡಬೇಡಿ ಅಂತಾರೆ. ಅದು ಹೆಂಗೆ ಸಾಧ್ಯ ಸರ್? ಸಭೆಗೆ ಏನು ಉತ್ತರ ಕೊಡೋಕ್ಕೆ ಸಾಧ್ಯ? ನಾನು ಸರ್, ಒಂದು ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಈ ಥರ ನಾವು ಕೇಳಕ್ಕೆ ಯಾವಾಗ ಇಳಿದ್ವಿ, ಇದು ತಪ್ಪಾಗುತ್ತೆ ಸಭೆಯಲ್ಲಿ ಇದ್ಮೇಲೆ. ಮತ್ತೆ ಅವ್ರು ಹೇಳೋದೇನಂದ್ರೆ ನಮ್ಮ ಅರ್ಜಿ ಮೇಲೆ ಅದಾದ್ಮೇಲೆ ಹೋಗ್ಬಿಟ್ಟು ಅವ್ರ ಅರ್ಜಿ ಮೇಲೆ ಪಾರ್ಟಿ ಹೋಗ್ಬಿಟ್ಟು ವೈಯಕ್ತಿಕವಾಗಿ ಅವ್ರನ್ನ ಕಂಡು ಅದ್ರ ಮೇಲೆ ಸೈನ್ ಹಾಕ್ಸ್ಕೊಬೇಕಂತೆ, ಆಮೇಲೆ ನೀವು ಖಾತೆ ಮಾಡ್ಕೊಡಿ ಅಂತ. ನೀವು ವೈಯಕ್ತಿಕವಾಗಿ ಕಾಣೋದ್ರ ಅರ್ಥ ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ ಸರ್. ಈಗ ಸಾಮಾನ್ಯ ಸಭೆಗೆ ಸದಸ್ಯರುಗಳು ಯಾರು ಬರ್ತಾ ಇಲ್ಲ, ನೀವೊಬ್ರು ಜವಾಬ್ದಾರಿಯುತ ಅಧಿಕಾರಿ ಆಗಿದ್ದೀರಾ, ಸದಸ್ಯರುಗಳನ್ನ ಕರೆಯುವಂಥದ್ದು, ಅವ್ರನ್ನ ಬರೋಕ್ಕೆ ಹೇಳುವಂಥದ್ದು, ಆ ಥರದ್ದು ಏನಾದರೂ ಆಗಿದೆಯಾ? ಯಾಕೆ ಅವ್ರು ಬರ್ತಾ ಇಲ್ಲ ಸಾಮಾನ್ಯ ಸಭೆಗಳಿಗೆ ಅಂತ? ಸರ್, ಅದು ನನ್ನ ವಿಷಯ. ನಾನು ಸಭೆ ನಡೆಯೋದಕ್ಕೂ ಸದಸ್ಯರು ಬರೋದಕ್ಕೂ ಬರದಲ್ಲೇ ಇರೋದಕ್ಕೂ ವಿಡಿಯೋವಾಗಿ ನನಗೂ ಅದಕ್ಕೆ ಸಂಬಂಧ ಇಲ್ಲ. ನನ್ನ ಜವಾಬ್ದಾರಿ ಏನು ಅಂತಂದರೆ ಅಧ್ಯಕ್ಷರು ಯಾವಾಗ ಸಭೆ ದಿನಾಂಕ ಮತ್ತು ಸಮಯವನ್ನು ನಿಗದಿಪಡಿಸ್ತಾರೆ ಆ ಟೈಮ್ನಲ್ಲಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಸಭೆಗೆ ವ್ಯವಸ್ಥೆ ಮಾಡಿಕೊಡೋದಷ್ಟೇ ನನ್ನ ಜವಾಬ್ದಾರಿ. ಸರ್, ಶಾಸಕರು ಏನು ಅಭಿವೃದ್ಧಿಸ್ತಿದ್ದಾರೆ ಅನ್ನೋದು ಒಂದು ಆರೋಪ. ತಮಗೇನಾದರೂ ಶಾಸಕರು ಒತ್ತಡ ಏನಿದ್ರ? ನನ್ನ ಅಂದಾಜು ಶಾಸಕರು ಅವ್ರು ಶಾಸಕರಾದಾಗಿಂದ ನಮ್ಮನ್ನ ಮಾತಾಡ್ತಿಲ್ಲ ಸರ್. ಅಂದರೆ ನಾವು ಅವ್ರನ್ನ ಭೇಟಿ ಮಾಡೋಕೆ ಆಗೇ ಇಲ್ಲ. ನಿಮ್ಮ ಹತ್ರ ಎಲ್ಲಿದ್ದಾಗ್ತಾರೆ ಸರ್? ಒಂದು ನಿಮ್ಮ ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರ ಆಡಿಯೋಗಳು ಸಾರ್ವಜನಿಕ ವಲಯದಲ್ಲಿ ವೈರಲ್ ಆಗಿದೆ. ಏನಂತ ಅಂದರೆ ದುಡ್ಡಿನ ವಿಚಾರದಲ್ಲಿ ನಿಮ್ಮನ್ನು ದುಡ್ಡು ಕೇಳ್ತಿರುವಂಥ ಆಡಿಯೋಗಳಾಗ್ಬೋದು, ನೀವು ಅವರಿಗೆ ಅಡ್ವೈಸ್ ಮಾಡ್ತಿರುವಂಥ ವಿಚಾರಗಳು ಇದಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಅದೇ ಹೇಳಿದ್ನಲ್ಲ ಸರ್, ಅವರು ಎಕ್ಸ್ಪೆಕ್ಟೇಷನ್, ಅವ್ರ ಆಡಿಯೋದನ್ನು ನೀವು ಕೇಳಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರ ಉದ್ದೇಶ ಏನಿದೆ ಅಂತ. ಅದ್ರ ಬಗ್ಗೆ ನಾನು ಹೇಳಿದ್ರೆ ಇದಾಗುತ್ತೆ. ನಾನು ಈ ವಿಷಯಗಳನ್ನೆಲ್ಲ ನಾನು ಆಲ್ರೆಡಿ ನಮ್ಮ ಮೇಲಧಿಕಾರಿಗಳು ಗಮನಕ್ಕೆ ತಂದಿದ್ದೀನಿ ಸರ್. ಈಗ ದೂರು ಕೊಡೋಕೆ ಹೇಳಿದ್ದಾರೆ, ದೂರು ಕೊಡ್ತೀರಾ ಹೇಗೆ ಅಂತ ಸರ್? ಈಗ ನಮ್ಮ ಮೇಲಧಿಕಾರಿಗಳು ಅದನ್ನ FIR ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದ್ರಿಂದ FIR ಮಾಡಬೇಕು ಸರ್. FIR ಮಾಡೋದಕ್ಕೆ ಆದೇಶ ಆಗಿದೆ ಅನ್ನೋ ಕಾರಣಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದ್ರ? ಖಂಡಿತ ಸರ್. ಈಗ ಇದನ್ನ ಹಂಗೆ ಅನ್ನಿಸ್ತಾ ಇದೆ. ಇದು FIRಗೆ ಯಾವಾಗ ನಿನ್ನೆ ಎಲ್ಲ ಇಂಥವ್ರಿಗೂ ಒತ್ತಡ ಇತ್ತು ನಮ್ಮ ಮೇಲೆ, ಆ ಥರ ಏನು ಕ್ರಮ ತಗೊಬೇಡಿ ಅಂತ. ನಿನ್ನೆ ಯಾವಾಗ PO ಸಾಹೇಬರು ಪ್ರಕರಣ ಎಲ್ಲ ಪರಿಶೀಲಿಸಿ FIR ಮಾಡಿ ಅಂತ ಪರ್ಮಿಷನ್ ಕೊಟ್ಟರು. ಈಗ ಮೋಸ್ಟ್ಲಿ ಅದನ್ನು ದಿಕ್ತಪ್ಸೋಕ್ಕೋಸ್ಕರ ಈ ಥರ ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ ಸರ್.